ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ. ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೇಲಿ ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ. ನಾನು ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಒಂದು ಜಾಮೂನ್ ಕಪ್ಪಲ್ಲಿ 1/4 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ಎಲ್ಲ ಡ್ರೈ ರೋಸ್ಟೇ, ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಆದಷ್ಟು ಕಪ್ಪ ಆಗೋಕ್ಕೆ ಬಿಡಬಾರ್ದು, ಕೈ ಆಡ್ತಾನೆ ಇರಬೇಕು. ನೋಡಿ ಅಕ್ಕಿ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಇದರಲ್ಲೇ ಒಂದು 1/4 ಕಪ್ಪಷ್ಟು ಗಸಗಸೆ ತಗೊಂಡಿದ್ದೀನಿ. ಅದು ಸಹ ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲೇ ಚೆನ್ನಾಗಿ ಹುರಿಯೋದ್ರಿಂದ ಸ್ಮೆಲ್ ಘಮ ಘಮ ಅಂತ ಇರುತ್ತೆ. ಪಾಯಸ ಹಸಿ ಥರ ಏನಿರಲ್ಲ, ರೋಸ್ಟ್ ಆಗುತ್ತಲ್ವ, ಚೆನ್ನಾಗಿರುತ್ತೆ. ಗಸಗಸೆ ಎಲ್ಲನೂ ಸ್ವಲ್ಪ ಫ್ರೈ ಆದಮೇಲೆ ಅದು ಚಿಟಪಟ ಅಂತ ಇರುತ್ತೆ. ಈ ಪಾಪ್ಕಾರ್ನ್ ಅನ್ನುತ್ತಲ್ವ, ಆ ಥರ ಅಂತ ಇರುತ್ತೆ. ಅದಕ್ಕೆ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕಿದು. ಯಾಕಂದ್ರೆ ಮೇಯ್ನ್ ಇದಕ್ಕೆ ಅಕ್ಕಿನೂ ಗಸಗಸೆನೇ ಅಲ್ವ ಟೇಸ್ಟು, ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು ಇದನ್ನು. ನೋಡಿ ಕಲರೆಲ್ಲ ಚೇಂಜ್ ಆಯ್ತು. ಈಗ ನೋಡಿ ಗಸಗಸೆ ಎಲ್ಲ ಚಟ್ ಅಂತ ಇದೆ, ಪಾಪ್ಕಾರ್ನ್ ಥರ. ನೋಡಿ ಎಷ್ಟು ಚೆನ್ನಾಗಿ ಅಂತ ಇದೆ. ಅದು ಸೈಡಿಗೆ ತೆಗೆದು ಈಗ ಅದರಲ್ಲೇ ಒಂದು 3/4 ಕಪ್ಪಷ್ಟು ಶಾವಿಗೆ ಹಾಕ್ತಾಯಿದ್ದೀನಿ. ಇದು ಸಹ ಡ್ರೈ ರೋಸ್ಟು. ಇದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನೋಡಿ ಕಲರೆಲ್ಲ ಚೇಂಜ್ ಆಗ್ತಾಯಿದೆ. ಈಗ ಒಂದು ಬಟ್ಲಷ್ಟು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತುಂಬ ದೊಡ್ಡದೇನಲ್ಲ, ಜಾಮೂನ್ ಕಪ್ ಬರುತ್ತಲ್ಲ ಅದರಲ್ಲೇ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ, ಒಂದು 7ರಿಂದ 8 ಬಾದಾಮಿ ಹಾಕಿದ್ದೀನಿ, ಒಂದು 4-5 ಗೋಡಂಬಿ ಹಾಕಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿರುತ್ತೆ ತುಂಬಾ. 2 ಏಲಕ್ಕಿ ಹಾಕ್ತಾಯಿದ್ದೀನಿ. ಆಗಲೇ ಹುರ್ಕೊಂಡಿದ್ವಲ್ಲ ಗಸಗಸೆ ಮತ್ತು ಹಾಕಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ತುಂಬ ಮೆತ್ತಗೆ ರುಬ್ಕೋಬೇಕು, ತುಂಬ ಮೆತ್ತಗೆ ರುಬ್ಕೋಬೇಕು. ಬೆಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಸ್ವೀಟಿಗೂ ಸಕ್ಕರೆ ಏನು ಬಳಸಲ್ಲ, ಎಲ್ಲದಕ್ಕೂ ಬೆಲ್ಲನೇ ಬಳಸೋದು. ನೋಡಿ ಬೆಲ್ಲ ಒಂದು ಅರ್ಧ kgಗಿಂತ ಒಂದು ಸ್ವಲ್ಪ, ಅಂದರೆ ಒಂದು ಅರ್ಧ kg ಅಂದ್ಕೊಳ್ಳಿ ಅಷ್ಟಿದೆ. ಅದನ್ನೆಲ್ಲ ಕರಗಿಸಿ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ, ಏನಾದರೂ ಕಸ ಕಡ್ಡಿ ಇರುತ್ತೆ ಅಂತ. ಮತ್ತು ಅದನ್ನೆಲ್ಲ ಬೆಲ್ಲದ ನೀರು ಹಾಕಿ ರುಬ್ಬಿರುವಂತಹ ಎಲ್ಲ ಮಿಶ್ರಣನೂ ಹಾಕ್ತಾಯಿದ್ದೀನಿ. ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಇದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೋಬೇಕು, ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರೋದು ಕುಡಿಯೋಕ್ಕೆ. ಅದು ಅಲ್ಲದೆ ಅಕ್ಕಿ ಮತ್ತು ಗಸಗಸೆ ಇರುತ್ತಲ್ವ, ಬೇಗ ಗಟ್ಟಿ ಆಗುತ್ತೆ. ಆದ್ದರಿಂದ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಕುದೀತಾ ಸ್ವಲ್ಪ ಗಟ್ಟಿ ಬರುತ್ತೆ. ಇದು ಚೆನ್ನಾಗಿ ಸ್ವಲ್ಪ ಕುದಿಬೇಕು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಕುದಿ ಅಂಟಿದೆ, ಈಗ ಚೆನ್ನಾಗಿ ಕುದೀತಾ ಇದೆ. ಈ ಥರ ಸ್ವಲ್ಪ ಚೆನ್ನಾಗಿ ಕುದಿಬೇಕು, ತುಂಬ ಟೇಸ್ಟ್ ಇರುತ್ತೆ ಇದಂತೂ ಗಸಗಸೆ ಪಾಯಸ. ಈಗ 90% ಕುದ್ದಿದೆ ಅನ್ನೋ ಟೈಮಲ್ಲಿ ನಾನು ಶಾವಿಗೆ ಸೇರಿಸ್ತಾ ಇದ್ದೀನಿ. ಇಲ್ಲಿ ಕೆಲವರು ರವೆನೂ ಹಾಕ್ತಾರೆ ಗಸಗಸೆ ಪಾಯಸಕ್ಕೆ. ನಾನು ರವೆ ನನಗೆ ಯಾಕೋ ಇಷ್ಟ ಆಗಲ್ಲ, ಹಾಗಾಗಿ ಸ್ವಲ್ಪ ಶಾವಿಗೆನೇ ಹಾಕ್ತಾಯಿದ್ದೀನಿ. ಮಧ್ಯ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ಎಲ್ಲ ಡ್ರೈ ರೋಸ್ಟ್ ಮಾಡಿದ್ನಲ್ಲ, ಹಾಗಾಗಿ ಮೇಲೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಇದಕ್ಕೆ ಎಷ್ಟು ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ. ಮತ್ತು ಬಾದಾಮಿ ಗೋಡಂಬಿ ಎಲ್ಲ ಮೇಲೆ ಹಾಕ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ನಾನೆಲ್ಲ ರುಬ್ಬಿದ್ದೀನಲ್ವ, ಮೇಲೇನೂ ಹಾಕ್ತಾಯಿಲ್ಲ, ಬರೀ ತುಪ್ಪ ಹಾಕ್ತಾಯಿದ್ದೀನಿ 1 ಸ್ಪೂನು. ಪಾಯಸ ಅಂತೂ ತುಂಬ ಚೆನ್ನಾಗಿರುತ್ತೆ ಕಣ್ರಿ. ಒಂದು ಸರಿ ಇಷ್ಟ ಆದರೆ ಟ್ರೈ ಮಾಡಿ. ಅಕ್ಕಿ ಗಸಗಸೆ ಎಲ್ಲ ಹುರಿದಿರ್ತೀವಲ್ವ, ಅದು ಘಮ ಘಮ ಅಂತ ಇರುತ್ತೆ, ಇದು ಸ್ಮೆಲ್ಲು ಸಮೇತ ತುಂಬ ಚೆನ್ನಾಗಿರುತ್ತೆ. ನೋಡಿ ಫೈನಲಿ ಈ ಥರ ಬಂದಿದೆ. ಈಸಿಯಾಗಿ ಆಗುತ್ತೆ, ಸಿಂಪಲ್ಲಾಗಿ, ಏನು ಜಾಸ್ತಿ ಐಟಮ್ಸ್ ಏನು ಬೇಕಾಗಲ್ಲ, ಮನೇಲಿರೋ ಐಟಮ್ಸಲ್ಲೇ ಮಾಡ್ಕೋಬೋದು. ಫೈನಲಿ ನಾನು ಬಾದಾಮಿ ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟು ಸಹ ಅಷ್ಟೇ ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ